ಐವರ ಮೇಲೆ ಆಸಿಡ್ ದಾಳಿ, ಮಚ್ಚಿನಿಂದ ಹಲ್ಲೆ, ಪತ್ನಿ ಮೇಲೆ ಕೋಪಗೊಂಡು ಪಾಪಿ ಪತಿ ಕ್ರೌರ್ಯ. ಹೀಗೆ ಮೈ ಉರಿಯಂತ ಮುಗಿಲು ಮುಟ್ಟಿದ ಮಹಿಳೆಯರ ಆಕ್ರಂದನ. ಮೈಕೈ ಸುಟ್ಕೊಂಡು ಕಣ್ಣೀರಿಡ್ತಿರೋ 4 ವರ್ಷದ ಬಾಲಕಿ. ಈ ದೃಶ್ಯಗಳು ಕಂಡುಬಂದಿದ್ದು ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯಲ್ಲಿ. ಹೌದು, ಕುಟುಂಬ ಕಲಹಕ್ಕೆ ಪತ್ನಿಯ ಮೇಲೆ ಕೋಪಗೊಂಡ ಪಾಪಿ ಪತಿ ಕ್ರೌರ್ಯ ಎಸಗಿದ್ದಾನೆ. 4 ವರ್ಷದ ಮಗು ಸೇರಿದಂತೆ ಒಂದೇ ಕುಟುಂಬದ 5 ಮೇಲೆ ಆಸಿಡ್ ದಾಳಿ ನಡೆಸಿ ಪತಿ ಪರಾರಿಯಾಗಿದ್ದಾನೆ. ಪತ್ನಿಗೆ ಮಚ್ಚಿನಿಂದ ಹಲ್ಲೆಗೈದು ತಲೆಮರೆಸಿಕೊಂಡಿದ್ದಾನೆ. ಚಿತ್ರದುರ್ಗದ ಮಾಳಪ್ಪನಹಟ್ಟಿಯ ಸಹೋದರಿ ಮನೆಗೆ ತಾಸೀನ ಬಾನು ಮಕ್ಕಳೊಂದಿಗೆ ರಂಜಾನ್ ರಜೆ ಅಂತ ಬೆಂಗಳೂರಿನಿಂದ ಆಗಮಿಸಿದ್ರು. ಈ ವಿಷಯ ತಿಳಿದು ಏಕಾಏಕಿ ಮನೆಗೆ ನುಗ್ಗಿರೋ ತಸೀನಾ ಬಾನು ಪತಿ ಸುಹೀಲ್ ಭಾಷಾ ಆಸಿಡ್ ದಾಳಿ ನಡೆಸಿದ್ದಾನೆ. ತನ್ನ ಪತ್ನಿ ಕಳೆದ 8 ತಿಂಗಳಿನಿಂದ ತನ್ನಿಂದ ದೂರವಾಗಿದ್ದಾಳೆ ಎಂಬ ಕೋಪದಿಂದ ಆಸಿಡ್ ಅನ್ನ ಎರಚಿ ಮಚ್ಚಿನಿಂದ ಹಲ್ಲೆ ನಡೆಸಿದ್ದಾನೆ. ಈ ವೇಳೆ ಜಗಳ ಬಿಡಿಸಲು ಮುಂದಾದ ತಸೀನಾ ಬಾನು ಹಿರಿಯ ಸಹೋದರಿ ನಗ್ಮಾ ನಾಯಕ್, ಕಿರಿಯ ಸಹೋದರಿ ನೇಹಾ ಹಾಗೂ ಆಕೆಯ ಪುತ್ರಿ 4 ವರ್ಷದ ತಸೀನಾ ಬಾನು, ಪುತ್ರಿ 11 ವರ್ಷದ ರೋಶಿನಿ ಸೇರಿದಂತೆ 5 ಮೇಲೆ ಆಸಿಡ್ ಎರಚಿ ಪರಾರಿಯಾಗಿದ್ದಾನೆ. ಘಟನೆಯಿಂದಾಗಿ 5 ಗಂಭೀರವಾಗಿ ಗಾಯಗೊಂಡಿದ್ದು ದಾವಣಗೆರೆಯ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇವತ್ತು ಹಬ್ಬಕ್ಕಂತ ಬಂದೆ ಸರ್. ಅಪ್ಪ ಅಮ್ಮ ಇಲ್ಲ, ಎಲ್ಲ ನಮ್ಮ ಅಕ್ಕನೇ. ಇಲ್ಲೇ ನಮ್ಮ ಡಾಕ್ಟರ್ ಇದ್ದಾರೆ, ನಾಗರಾಜ್ ನಾಯಕ್ ಅಂತ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್. ಅವ್ರ ಮನೆಗೆ ಬಂದಿದ್ದೆ, ಕುತ್ಕೊಂಡಿದ್ವಿ ಸರ್ ಎಲ್ಲರೂ ಮಾತಾಡ್ಕೊಂತ. ಹಬ್ಬದ್ದು ಪಾಪುಗೆ ಎತ್ಕೊಂಡಿದ್ದೆ. ಒಂದೇ ಸರಿ ಮನೆ ನುಗ್ಗಿ ಮಚ್ ತೊಗೊಂಡು ಆಸಿಡ್, ಎಲ್ಲರಿಗೂ ಆಸಿಡ್ ಹಾಕ್ಸಿ ಉಲ್ಡಾಡ್ಸಿ ಮಚ್ ತೊಗೊಂಡು ಹೊಡೆದು ಹೊಡೆದು ಓಡೋಗ್ಬಿಟ್ಟ ಸರ್. ಅವನಿಗೆ ಶಿಕ್ಷೆ ಆಗಬೇಕು. ಅವ್ರ ಮನೆಗೆ ಹಬ್ಬಕ್ಕಂತ ಬಂದಿದ್ದಾರೆ. ಅವ್ರದ್ದು ಡಿವೋರ್ಸ್ ಆಗಿದೆ. ಅದೇ 307 ಕೇಸ್ ಇದೆ ಸರ್. ಅದೇ ಸೈಡಿಗೆ ಅವನೇನು ಮಾಡಿದ್ದಾನೆ, ಮತ್ತೆ ಆ್ಯಸಿಡ್ ತೊಗೊಂಬಂದು ಅವ್ರ ಮನೆಗೆ ಬರಬಾರ್ದು, ಹೋಗಬಾರ್ದು ಅಂದರೆ ಹೆಂಗೆ ಸರ್ ಆಗುತ್ತೆ? ಸ್ವಂತ ಅಕ್ಕನೇ ಅಲ್ಲ, ಯಾಕೆ ಹೋಗಬಾರ್ದು ನಾವು? ಅವ್ರ ಮನೇಲಿ ಇವತ್ತೇ ಹಬ್ಬ ಅಂತ ಹೋಗಿರೋ, ಡ್ಯೂಟಿ ಮುಗಿಸ್ಕೊಂಡು ತಕ್ಷಣ ಹೋಗಿನಿ ಸರ್. ಊಟಕ್ಕೆ ಅಂತ ಕರೆದಿದ್ರು ಅಂತ ಹೋಗಿದ್ದೀನಿ. ಚಿಕ್ಕ ಮಗುಗೂ ನೋಡ್ದಂಗೆ ನನಗೂ ಇಲ್ಲೆಲ್ಲ ಈ ಕಣ್ಣು ಪೂರ್ತಿ ಕಾಣಿಸ್ತಾ ಇಲ್ಲ. ಇಲ್ಲೆಲ್ಲ ಹಾಕಿದ್ದಾನೆ, ಪೂರ್ತಿ ಬಾಡಿ ಮೇಲೆ, ಬೆನ್ನ ಮೇಲೆಲ್ಲ ಹಾಕಿದ್ದಾನೆ ಸರ್. ಎಲ್ರಿಗೂ ಆಗಿದೆ. ಆ್ಯಸಿಡ್ ಹಾಕಿದ್ದಾರೆ. ತಗೊಂಡು ನಮ್ಮ ಅಕ್ಕಂಗೆ ಕಡ್ದು ಟೋಟಲಿ ಮಗುಗೂ ಸೇರಿಸಿ 5 ಜನಕ್ಕೆ ಹಲ್ಲೆ ಮಾಡಿದ್ದಾನೆ ಸರ್. ನೆಹರು ನಗರದ ಆಟೋ ಚಾಲಕನಾದ ಆರೋಪಿ ಸುಹೀಲ್ ಭಾಷಾ ತನ್ನ ಪತ್ನಿಯಿಂದ ದೂರವಿದ್ದ ಕಾರಣ ವಿಚ್ಛೇದನಕ್ಕೆ ಮುಂದಾಗಿದ್ದ. ಸದ್ಯ ಆರೋಪಿ ಬಂಧನಕ್ಕೆ ಪೊಲೀಸರು ತಂಡವನ್ನ ರಚನೆ ಮಾಡಿದ್ದಾರೆ. ಮೊಹಮ್ಮದ್ ಸೋಯಲ್ ಅನ್ನೋ ಒಬ್ಬ ವ್ಯಕ್ತಿ, 44 ಇಯರ್ಸ್, ಆಟೋ ಡ್ರೈವರ್. ಇವರು ಅವರ ಸಪರೇಟೆಡ್ ವೈಫ್ ತೈಸಿನ್ ಬಾನು ಅಂತ. ಅವರು ತಹಸೀನ್ ಬಾನು ಅವರು ಅವರ ಅಕ್ಕ ಮನೆಗೆ ಬಂದಾಗ ಮೊಹಮ್ಮದ್ ಸೋಯಲ್ ಅವರ ಅಕ್ಕನ ಮನೆಗೆ ನುಗ್ಗಿಬಿಟ್ಟು ಒಂದು ಅಸಾಲ್ಟ್ ಮಾಡೋಕ್ಕೆ ನೋಡ್ತಾನೆ. ಅವನ ಜೊತೆ ತಂದಿದ್ದ ಒಂದು ಆ್ಯಸಿಡ್ ಬಾಟಲನ್ನು ಎಸಿದ್ದಾನೆ. ಸೊ ಈ ಇನ್ಸಿಡೆಂಟಲ್ಲಿ ಒಂದು 4 ಜನರ ಮೇಲೆ ಆ್ಯಸಿಡ್ ಬಿದ್ದಿದೆ. ಅವರಿಗೆ ಸ್ವಲ್ಪ ಬರ್ನಿಂಗ್ ಇಂಜುರೀಸ್ ಆಗಿದೆ. ಎಲ್ಲರೂ ಕೂಡ ಚಿಕಿತ್ಸೆ ತಗೊಳ್ತಾ ಇದ್ದಾರೆ. ಪ್ರಾಣಾಪಾಯ ಸ್ಥಿತಿ ಏನೂ ಇಲ್ಲ, ಇಂಜುರೀಸ್ ಆಗಿದೆ. ಸೊ ಈ ಆರೋಪಿಯನ್ನು ಅರೆಸ್ಟ್ ಮಾಡೋಕ್ಕೆ ನಾವು ತಂಡಗಳನ್ನು ರಚಿಸಿಕೊಂಡು ಮಾಡ್ತಾ ಇದ್ವಿ. ಒಂದು ಮಚ್ಚು ಕೂಡ ತೊಗೊಂಡು ಬರ್ತಾನೆ, ಅದರಿಂದ ಕೂಡ ಹಲ್ಲೆ ಮಾಡೋಕ್ಕೆ ನೋಡ್ತಾನೆ. ಅದು ಕೂಡ ಸಣ್ಣ ಗಾಯದಿಂದ ಅವರು ಪಾರಾಗ್ತಾರೆ. ಸೊ ಈಗ ಅವರ ಮೇಲೆ ನಾವು ಕೇಸ್ ಮಾಡಿ ಅರೆಸ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಕೌಟುಂಬಿಕ ಕಲಹ ಬೀದಿಗೆ ಬಿದ್ದಿದೆ. ಪತಿಯ ಸಿಟ್ಟಿನಿಂದ ಹೆಂಡತಿ ಹಾಗೂ ಪುಟ್ಟ ಮಕ್ಕಳು ಗಾಯಗಳಿಂದ ನರಳುತ್ತಿದ್ದಾರೆ. ಆದಷ್ಟು ಬೇಗ ಆರೋಪಿಯನ್ನ ಪತ್ತೆ ಹಚ್ಚಬೇಕಾಗಿದೆ. ಎಸ್ ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.